ತಮಗೆ ಇಂಟ್ರೆಸ್ಟ್ ಅನಿಸಿತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಜೈ ಬಿಸಿಯೂಟದ ಬಳಗ. ಇತಿಹಾಸದಲ್ಲಿ ಈಗಾಗಲೇ ನಾನು ನಿನ್ನೆ ಕ್ಲಾಸ್ನಲ್ಲಿ ಆಂಗ್ಲೋ ಸಿಖ್ ಯುದ್ಧಗಳನ್ನು, ಕಳೆದ ಕ್ಲಾಸ್ನಲ್ಲಿ ಆಂಗ್ಲೋ ಫ್ರೆಂಚ್ ಕದನಗಳನ್ನು ಅಥವಾ ಕಾರ್ನಾಟಿಕ್ ಯುದ್ಧಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೆವು. ಇವತ್ತು ಇನ್ನೊಂದು ವಿಶೇಷವಾಗಿರುವಂಥ ಕದನ ಅದು ಯಾವುದು ಅಂತಂದರೆ ಆಂಗ್ಲೋ ಮರಾಠ ಯುದ್ಧಗಳು ಅಂತ. ಆಂಗ್ಲೋ ಮರಾಠ ಯುದ್ಧಗಳು. ಆಂಗ್ಲೋ ಮರಾಠ ಯುದ್ಧಗಳು. ಆಂಗ್ಲೋ ಮರಾಠ ಯುದ್ಧಗಳು ಏನು ಸರ? ಆಂಗ್ಲೋ ಮರಾಠ ಯುದ್ಧಗಳಂದ್ರೆ ಏನು? ಬ್ರಿಟಿಷರು ಭಾರತ ದೇಶದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವ ಉದ್ದೇಶಕ್ಕಾಗಿ ದೇಶೀಯ ಸಾಮ್ರಾಜ್ಯಗಳನ್ನು, ದೇಶೀಯ ಸಂಸ್ಥಾನಗಳನ್ನು ಮೇಲಿಂದ ಮೇಲೆ ವಶಪಡಿಸಿಕೊಳ್ತಾ ಬಂದರು. ಇಲ್ಲಿ ಮೈಸೂರು ಸಂಸ್ಥಾನ ಆಗಿರಬಹುದು, ಮತ್ತು ಹೈದರಾಬಾದ್ ಸಂಸ್ಥಾನ ಆಗಿರಬಹುದು, ಜುನಾಗಢ ಸಂಸ್ಥಾನ ಆಗಿರಬಹುದು, ಜಮ್ಮು ಕಾಶ್ಮೀರ ಸಂಸ್ಥಾನ ಆಗಿರಬಹುದು, ಭಾರತ ದೇಶದ ಹೈದರಾಬಾದ್ ಯಾವುದು ಔದ್ ಸಂಸ್ಥಾನ ಆಗಿರಬಹುದು, ಭಾರತ ದೇಶದ ನಾನಾ ಅನ್ನುವಂಥ ಸಂಸ್ಥಾನಗಳು, ದೊಡ್ಡ ದೊಡ್ಡ ಸಂಸ್ಥಾನಗಳನ್ನು ಅವರು ವಶಪಡಿಸಿಕೊಳ್ತಾನೆ ಬಂದರು. ಅದರಲ್ಲಿ ಮರಾಠ ಸಂಸ್ಥಾನವು ಕೂಡ ಒಂದು. ಮರಾಠ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳುವಂಥ ಪ್ರಯತ್ನಕ್ಕೆ ಅವರು ಮುಂದಾದರು ಅಂತ. ಹೌದು, ಒಂದಿಷ್ಟು ಹಿನ್ನೆಲೆಯನ್ನು ನೋಡಿಕೊಳ್ಳೋಣ. ಮರಾಠ ಸಾಮ್ರಾಜ್ಯದ ಹಿನ್ನೆಲೆಯನ್ನು ತೆಗೆದುಕೊಂಡಾಗ ನಿಮಗೆಲ್ಲ ಗೊತ್ತದೆ, ಉತ್ತರ ಭಾರತದಲ್ಲಿ ಮಹಮ್ಮದೀಯರ ಆಳ್ವಿಕೆಗಳು ಅಂತ ಕರಿತೀವಿ. ಉತ್ತರ ಭಾರತದಲ್ಲಿ ದೆಹಲಿ ಸುಲ್ತಾನರು ಮತ್ತು ಮೊಘಲ ಸುಲ್ತಾನರ ಆಳ್ವಿಕೆಯ ನಂತರ ದಕ್ಷಿಣ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ಮರಾಠ ಸಾಮ್ರಾಜ್ಯಗಳು ಜನ್ಮ ತಾಳಿದ್ದೇನು ಅಂದರೆ ಹಿಂದೂ ಧರ್ಮದ ರಕ್ಷಣೆಗಾಗಿ ಅಂತ. ಮಹಮ್ಮದೀಯರ ಆಳ್ವಿಕೆಗಳಿಂದ ದಕ್ಷಿಣ ಭಾರತದಲ್ಲಿ ಹಿಂದೂ ಧರ್ಮ ಅಳಿವಿನ ಅಂಚಿನಲ್ಲಿದ್ದಾಗ 1336ರಲ್ಲಿ ಹಕ್ಕರಾಯ, ಬುಕ್ಕರಾಯ, ಕಂಪಣ್ಣ, ಮಾರಣ್ಣ ಮತ್ತು ಮುದ್ದಣ್ಣ. ಹಕ್ಕರಾಯ, ಬುಕ್ಕರಾಯ, ಕಂಪಣ್ಣ, ಮಾರಣ್ಣ, ಮುದ್ದಣ್ಣ ಅನ್ನುವಂಥ ವ್ಯಕ್ತಿಗಳು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಅವರ ರಾಜಧಾನಿ ಯಾವುದಾಗಿತ್ತಂದ್ರೆ ಹಂಪಿ ಆಗಿತ್ತು. ಹಂಪಿ ತುಂಗಭದ್ರಾ ನದಿಯ ದಡದ ಮೇಲೆ ಕಂಡುಬರ್ತದೆ. ತುಂಗಭದ್ರಾ ನದಿಯ ದಡದ ಮೇಲೆ ಹಂಪಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಹಕ್ಕರಾಯ, ಬುಕ್ಕರಾಯ, ಕಂಪಣ್ಣ, ಮಾರಣ್ಣ, ಮುದ್ದಣ್ಣ ಅನ್ನುವಂಥ ವ್ಯಕ್ತಿಗಳು ಸಂಗಮ, ಸಾಳುವ, ತುಳುವ, ಅರಿವಿಳ ಮನೆತನಗಳ ಆಳ್ವಿಕೆ ಮಾಡ್ತವೆ. ಹಾಗಾದರೆ 1336ರಿಂದ 1565ರವರೆಗೆ ಈ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತದೆ ಹಿಂದೂ ಸಾಮ್ರಾಜ್ಯದ ರಕ್ಷಣೆಗಾಗಿ. 1565ರಲ್ಲಿ ತಾಳಿಕೋಟೆ ರಕ್ಕಸಿಗೆ ತಂಗಡಿಗೆ ಕದನ ಆಗ್ತದ. ಆ ತಾಳಿಕೋಟೆ ರಕ್ಕಸಿಗೆ ತಂಗಡಿಗೆ ಕದನದಲ್ಲಿ ಬಿಜಾಪುರದ ಆದಿಲ್ಶಾಹಿಗಳು, ಗೋಲ್ಕಂಡದ ಕುತುಬ್ ಶಾಹಿಗಳು, ಅಹಮದ್ನಗರದ ನಿಜಾಮ್ ಶಾಹಿಗಳು, ಬೀದರದ ಬರಿದ್ ಶಾಹಿಗಳು, ಈ 4 ಮನೆತನಗಳು ಒಂದಾಗಿ ಅಳಿಯ ರಾಮರಾಯನ ಮೇಲೆ ದಂಡೆತ್ತಿ ಹೋಗಿ ಅಳಿಯ ರಾಮರಾಯನನ್ನು ಕೊಲ್ಲುವಲ್ಲಿ ಯಶಸ್ವಿಯಾದು. ಅದಕ್ಕೆ ತಾಳಿಕೋಟೆ ರಕ್ಕಸಿಗೆ ತಂಗಡಿಗೆ ಕದನವನ್ನು ಏನಂತ ಕರೀತಾರೆ ಅಂದರೆ ಕನ್ನಡ ನಾಡಿನ ಕರ್ನಾಟಕ ರಾಜ್ಯದ ವಾಟರ್ಲೂ ಕಾಳಗ ಅಂತ ಕರೀತಾರೆ. ಭಾರತದ ವಾಟರ್ಲೂ ಕಾಳಗ ಅಂತ ಯಾವುದನ್ನು ಕರೀತಾರೆ ಅಂದರೆ ವಾಂಡಿವಾಶ್ ಕದನವನ್ನು ಭಾರತದ ವಾಟರ್ಲೂ ಕಾಳಗ ಅಂತ ಕರೆದ್ರೆ, ಕರ್ನಾಟಕದ ವಾಟರ್ಲೂ ಕಾಳಗ ಯಾವುದಂದ್ರೆ ಈ ಒಂದು 1565 ಜನವರಿ 23ರಂದು ನಡೆದಂಥ ತಾಳಿಕೋಟೆ ರಕ್ಕಸಿಗೆ ತಂಗಡಿಗೆ ಕದನವನ್ನು ಕರ್ನಾಟಕದ ವಾಂಡಿವಾಶ್ ಅಥವಾ ಕರ್ನಾಟಕದ ವಾಟರ್ಲೂ ಕಾಳಗ ಅಂಥೇಳಿ ಕರೆಯಲ್ಪಡ್ತಾರೆ. ವಿಜಯನಗರ ಸಾಮ್ರಾಜ್ಯ ನಾಶ ಆದ ನಂತರ ಛತ್ರಪತಿ ಶಿವಾಜಿ ಮಹಾರಾಜರು ಮಹಾರಾಷ್ಟ್ರದಲ್ಲಿ ಒಂದು ಸಾಮ್ರಾಜ್ಯವನ್ನು ಹುಟ್ಟಾಕ್ತಾರೆ. ಅದನ್ನೇ ಮರಾಠ ಸಾಮ್ರಾಜ್ಯ ಅಂತ ಕರಿತೀವಿ. ಹಾಗಾದರೆ ಮರಾಠ ಸಾಮ್ರಾಜ್ಯ ಛತ್ರಪತಿ ಶಿವಾಜಿ ಮಹಾರಾಜರು ಜನ್ಮ ತಾಳಿದ್ದು 1627. 1627ರಿಂದ 1680ರ ಸಮಯದಲ್ಲಿ ದಕ್ಷಿಣ ಭಾರತದ ಆ ಬೆಟ್ಟ ಗುಡ್ಡಗಳಲ್ಲಿ ಶಿವನೇರಿ ದುರ್ಗ ಅನ್ನುವಂಥ ಪ್ರದೇಶ ಅಂತ ಏನು ಕರಿತೀವಲ್ಲ, ಅಂಥ ಪ್ರದೇಶದಲ್ಲಿ ಅದ್ಭುತವಾದ ಒಂದು ಸಾಮ್ರಾಜ್ಯ ಜನ್ಮ ತಾಳುತ್ತದೆ. ಅದೇ ಮರಾಠ ಸಾಮ್ರಾಜ್ಯ. ಮರಾಠ ಸಾಮ್ರಾಜ್ಯದ ಸ್ಥಾಪಕ ಯಾರಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು. ಹಾಗಾದರೆ ಸರ್, ಆಧುನಿಕ ಭಾರತ ಇತಿಹಾಸವನ್ನು ನಾವು ತೆಗೆದುಕೊಂಡಾಗ ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದಲ್ಲಿ ಪೇಶ್ವೆಗಳ ಹುದ್ದೆ ಪ್ರಾರಂಭ ಆಗ್ತದೆ. ಹಾಗಾದರೆ UPSC ಕೇಳಿದಂಥ ಪ್ರಶ್ನೆ ಇದು. UPSC ಕೇಳಿದ್ದ ಏನು ಅಂದರೆ
ಮರಾಠರ ಕಾಲದಲ್ಲಿ ನಿರ್ಮಾಣಗೊಂಡಂಥ ಅಥವಾ ಮರಾಠರ ಕಾಲದಲ್ಲಿ ರಚನೆಯಾಗಿರುವಂಥ ಮೊದಲ ಪೇಶ್ವೆ ಯಾರು ಅಂತ ಕೇಳಿದ್ದಾರೆ. ಯಾರು ಹೇಳ್ತೀರಿ ಆನ್ಸರ್? ಮರಾಠರ ಕಾಲದಲ್ಲಿ ಅಧಿಕಾರಕ್ಕೆ ಬಂದಂಥ ಮೊದಲ ಪೇಶ್ವೆ ಯಾರು? ಮರಾಠರ ಕಾಲದಲ್ಲಿ ಅಧಿಕಾರಕ್ಕೆ ಬಂದಂಥ ಮೊದಲ ಪೇಶ್ವೆ ಯಾರು? ತಾನಾಜಿ ಅಲ್ಲ. ತಾನಾಜಿ ಛತ್ರಪತಿ ಶಿವಾಜಿ ಮಹಾರಾಜರ ದಂಡನಾಯಕ ಮತ್ತು ಸ್ನೇಹಿತನಾಗಿದ್ದ. ಬಾಲಾಜಿ ಬಾಜಿರಾವ್ ಅಂತ ಹೇಳ್ತಾ ಇದ್ದೀರಿ. ವಿಶ್ವನಾಥ್ ಅಂತ ಹೇಳ್ತಾ ಇದ್ದೀರಿ. ಯಾರು ಕೂಡ ಆನ್ಸರ್ ಕರೆಕ್ಟ್ ಮಾಡ್ತಾ ಇಲ್ಲ. ಇದು UPSC ಕೇಳಿದಂಥ ಪ್ರಶ್ನೆ. ಇದು ಎಸ್, ಒಬ್ಬರು ಆನ್ಸರ್ ಮಾಡಿದ್ದೀರಿ. ಎಸ್, ಶಾಂತಯ್ಯ ಪಂಚಗಟ್ಟಿಮಠ ಅವರು ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ವೆರಿ ಗುಡ್. ಸರಿಯಾದಂಥ ಉತ್ತರ ಮರಾಠರ ಕಾಲದಲ್ಲಿ ರಚನೆಯಾಗಿರುವಂಥ ಮೊಟ್ಟ ಮೊದಲ ಪೇಶ್ವೆ ಯಾರು ಅಂತಂದ್ರೆ ಮೋರೋಪಂತ್ ಪಿಂಗ್ಲೆ. ಮೋರೋಪಂತ್ ಪಿಂಗ್ಲೆ. ಇವೆಲ್ಲ ಇಂಥವು ಸಿಂಪಲ್ ಕ್ವಶನ್ ಕೇಳ್ತಾನೆ. ಅಷ್ಟಪ್ರಧಾನರು ಇದ್ದರು ಇಲ್ಲಿ. ಪೇಶ್ವೆ ಎದರ ಮುಖ್ಯಸ್ಥನಾಗಿದ್ದಂದ್ರೆ ಸಾಮಾನ್ಯ ಆಡಳಿತದ ಮುಖ್ಯಸ್ಥನಾಗಿದ್ದ. KS ಕ್ವಶನ್ 2017 PDO ಕೇಳಿದ್ದ. ಮರಾಠರ ಕಾಲದಲ್ಲಿ ಬಳಕೆಯಾದಂಥ ಲಿಪಿ ಯಾವುದಂತ ಕೇಳಿದ್ದ PDO 2017ರಲ್ಲಿ. ಮರಾಠರ ಕಾಲದಲ್ಲಿ ಬಳಕೆಯಾಗಿರುವಂಥ ಲಿಪಿ ಯಾವುದಂದ್ರೆ ಮೋದಿ ಲಿಪಿ. ಇದು ಎಕ್ಸಾಮ್ ಭಾಳ ಸಿಂಪಲ್ ಕ್ವಶನ್. ಮೋದಿ ಲಿಪಿ. ಹೌದು, ಛತ್ರಪತಿ ಶಿವಾಜಿ ಮಹಾರಾಜರು ಮರಣಾಪ್ಯದ ನಂತರ ಮರಾಠ ಸಾಮ್ರಾಜ್ಯದಲ್ಲಿ 5 ಭಾಗಗಳಾಗ್ತವೆ. 5 ಒಡೆದು ಹೋಗ್ತವೆ. 5 ಭಾಗಗಳು ಯಾವಂದ್ರೆ ಪುನಾದ ಪೇಶ್ವೆಗಳು, ಪುನಾದ ಪೇಶ್ವೆಗಳು. ನಂಬರ್ 2 ಇಂದೋರದ ಹೋಳ್ಕರ್. ಬರೋಡದ ಗಾಯಕವಾಡ್. ಪುನಾದ ಪೇಶ್ವೆಗಳು, ಇಂದೋರದ ಹೋಳ್ಕರ್, ಬರೋಡದ ಗಾಯಕ್ವಾಡ್. ಮತ್ತೆ ನಾಗಪುರದ ಭೋಸ್ಲೆ. ಮತ್ತೆ ಇನ್ನೊಬ್ಬರು ಯಾರು? ಪುನಾದ ಪೇಶ್ವೆಗಳು, ಇಂದೋರದ ಹೋಳ್ಕರ್, ಬರೋಡದ ಗಾಯಕ್ವಾಡ್, ನಾಗಪುರದ ಭೋಸ್ಲೆ. ಇನ್ನೊಂದು ಮನೆತನ ಇದೆ. 5 ಮನೆತನಗಳು ಇಬ್ಬಾಗ ಆಗ್ತವೆ. ಇನ್ನೊಂದು ಮನೆತನದ ಹೆಸರೇನು? ಗ್ವಾಲಿಯರದ ಶಿಂದೆ. ನೋಡಿ, ಗ್ವಾಲಿಯರದ ಶಿಂದೆ. ಛತ್ರಪತಿ ಶಿವಾಜಿ ಮಹಾರಾಜರು ಮರಣಾಪ್ಯದ ನಂತರ ಮರಾಠ ಸಾಮ್ರಾಜ್ಯದಲ್ಲಿ ಇಬ್ಬಾಗ ಆಗ್ತಾ ಹೋಗ್ತವೆ. ಸಾಹು ಮಹಾರಾಜ ಆಗಿರಬಹುದು, ರಾಮರಾಜ ಆಗಿರಬಹುದು, ಸಂಭಾಜಿ ಆಗಿರಬಹುದು. ಅವರ ಅಸಮರ್ಥತೆಯನ್ನು ಬಳಸಿಕೊಂಡಿರ್ತಕ್ಕಂಥ 5 ಮನೆತನಗಳು ಇಬ್ಬಾಗ ಆಗ್ತವೆ. ಪುನಾದ ಪೇಶ್ವೆಗಳು, ಇಂದೋರದ ಹೋಳ್ಕರ್, ಬರೋಡದ ಗಾಯಕ್ವಾಡ್, ನಾಗಪುರದ ಭೋಂಸಲೆ, ಗ್ವಾಲಿಯರದ ಶಿಂದೆ. ಇದರಲ್ಲಿ ಅತ್ಯಂತ ಪ್ರಧಾನವಾಗಿರುವಂಥ ಮನೆತನ ಯಾವುದು? ಅತಿ ಮುಖ್ಯವಾದ ಮನೆತನ ಅಂದರೆ ಪುನಾದ ಪೇಶ್ವೆಗಳು. ಹಾಗಾದರೆ ಆಡಳಿಕೆ ಮಾಡಿದಂಥ ಪುನಾದ ಪೇಶ್ವೆಗಳ ತೆಗೆದುಕೊಂಡಾಗ ಪುನಾದ ಪೇಶ್ವೆಗಳ ನಾಯಕ ಯಾರು? ಈ ಪುನಾದ ಪೇಶ್ವೆ ನಾಯಕ ಮನೆತನದ ಸ್ಥಾಪಕ ಯಾರು ಅಂತ ಕೇಳ್ತಾರೆ. ಬಾಲಾಜಿ ವಿಶ್ವನಾಥ. ಇದು ಕ್ವಶನ್ ಆಗಿದೆ ನೋಡಿ. ಆಳ್ವಿಕೆ ಮಾಡಿದಂಥ ಮೊದಲ ಪೇಶ್ವೆ ಯಾರಂತ ಕೇಳ್ತಾರೆ. ಬಾಲಾಜಿ ವಿಶ್ವನಾಥ ಆಳ್ವಿಕೆ ಮಾಡಿದಂಥ ಮೊಟ್ಟ ಮೊದಲ ಪೇಶ್ವೆ. ಬಾಲಾಜಿ ವಿಶ್ವನಾಥನ ಬಿರುದೇನಾಗಿತ್ತು ಅಂದರೆ ಸೇನಾಕರ್ತ ಅನ್ನುವಂಥ ಬಿರುದನ್ನು ಹೊಂದಿದ್ದ. ಸೇನಾಕರ್ತ ಎಂಬ ಬಿರುದನ್ನು ಹೊಂದಿದ್ದ. ಇವನ ಮೂಲ ಹೆಸರು ಬಾಲಾಜಿ ಭಟ್ಟ ಅನ್ನುವಂಥದ್ದು. ಇವನಿಗೆ ಸೇನಾಕರ್ತ ಅನ್ನುವಂಥ ಬಿರುದಿತ್ತು. ಈತ ಸಾಹು ಮಹಾರಾಜನನ್ನ ನಾಮ ಮಾತ್ರವಾಗಿ ಇಟ್ಟುಕೊಂಡು ಆಳ್ವಿಕೆ ಮಾಡ್ತಾನೆ. ಇವನ ರಾಜಧಾನಿ ಯಾವುದಾಗಿತ್ತಂದ್ರೆ ಪುಣೆ ಆಗಿತ್ತು.
ಪುಣೆಯಲ್ಲಿ ಆಳ್ವಿಕೆ ಮಾಡ್ತಿದ್ದ ಸಾಹು ಮಹಾರಾಜ ಬಾಲಾಜಿ ಭಟ್ ಅನ್ನುವಂಥದ್ದು ಸೇನಾಕರ್ತ ಆತನ ಬಿರುದಾಗಿತ್ತು. ಸೇನಾಕರ್ತ ಆತನ ಬಿರುದು. ಅವನ ಮೂಲ ಹೆಸರು ಬಾಲಾಜಿ ಭಟ್ಟ. ಸಾಹು ಮಹಾರಾಜ ಅವನನ್ನ ನಾಮ ಮಾತ್ರವಾಗಿ ಇಟ್ಟುಕೊಂಡು ಆಳ್ವಿಕೆಯನ್ನು ಮಾಡ್ತಾನೆ. ಪುನಾದ ಪೇಶ್ವೆಗಳ ರಾಜಧಾನಿ ಪುಣೆಯಾಗಿತ್ತು. ನಾಳೆ ಕ್ವಶನ್ ಕೇಳ್ತಾನೆ. ಅನುಕ್ರಮವಾಗಿ 2017ರ ಗ್ರೂಪ್ ಸಿ ಕೇಳಿದಂಥ ಪ್ರಶ್ನೆ, ಪೇಶ್ವೆಗಳನ್ನು ಅನುಕ್ರಮವಾಗಿ ಬರ್ರಿ ಅಂತ ಕೇಳಿದ್ದ. ಪ್ರಥಮ ಪೇಶ್ವೆ ಅಂದ್ರೆ ಬಾಲಾಜಿ ವಿಶ್ವನಾಥ. ಬಾಲಾಜಿ ವಿಶ್ವನಾಥನ ನಂತರ ಅಧಿಕಾರಕ್ಕೆ ಬಂದಂಥ ವ್ಯಕ್ತಿ ಯಾರು ಅಂದರೆ 1ನೇ ಬಾಜಿರಾಯ. 1ನೇ ಬಾಜಿರಾವ್ ಅಂತ ಕರಿತೀವಿ. 1ನೇ ಬಾಜಿರಾವ್. ಈ 1ನೇ ಬಾಜಿರಾವನ ಮೇಲೆ ಏನು ಕ್ವಶನ್ ಕೇಳಿದ್ದಾರಂದ್ರೆ, ಭಾರತ ದೇಶವನ್ನು, ಅಖಂಡ ಭಾರತ ದೇಶವನ್ನು ಹಿಂದೂ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡುವ ಉದ್ದೇಶ ಹೊಂದಿದ್ದ. ಬರೇ ಭಾರತ ಅಲ್ಲ, ಪ್ರಪಂಚದ ಬಹುತೇಕ ದೇಶಗಳನ್ನು ಹಿಂದೂ ರಾಷ್ಟ್ರಗಳನ್ನಾಗಿ ನಿರ್ಮಾಣ ಮಾಡುವ ಉದ್ದೇಶ ಹೊಂದಿದ್ದ. ಈತ ಅನುಸರಿಸಿದ ನೀತಿ ಯಾವುದು ಅಂದರೆ ಹಿಂದೂ ಪಾದಶಾಹಿ ನೀತಿ. ಹಿಂದೂ ಪಾದ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಬ್ಯಾಸತ್ ಮಲ್ಲ ಹೋದ್ರ ಸತ್ ನಾಯ್ಕ ಹೊಳಿ ಬಿತ್ತಂದಂಗೆ. ನಿಮ್ಮ ಇಚ್ಛಾಶಕ್ತಿ ಹೆಂಗಿದೆ ನೋಡಿ. ಒಳ್ಳೆ ಇಂಟರ್ನೆಟ್ ಹೋಗಿದ್ದು, ಇಂಟರ್ನೆಟ್ ಬರ್ತಾ ಇದೆ ಅಂದರೆ ನಾವು ಕಲಿಸ್ಬೇಕನ್ನುವಂಥ ಹಂಬಲ ಇದೆ, ನೀವು ಕಲಿಬೇಕನ್ನುವಂಥ ಇಚ್ಛಾಶಕ್ತಿ ಇದೆ. ಇದ್ದಾಗ ಮಾತ್ರ ಇವೆಲ್ಲ ಆಗ್ಲಿಕ್ಕೆ ಸಾಧ್ಯ ಇದೆ. ಬಾಲಾಜಿ ವಿಶ್ವನಾಥ ಈತನನ್ನು ಸೇನಾಕರ್ತ ಅಂತ ಕರಿತಿದ್ರು. ಈತನ ಮೂಲ ಹೆಸರು ಬಾಲಾಜಿ ಭಟ್ಟ ಅನ್ನುವಂಥದ್ದು. ಸಾಹು ಮಹಾರಾಜನನ್ನು ನಾಮ ಮಾತ್ರವಾಗಿ ಇಟ್ಟುಕೊಂಡು ಆಳ್ವಿಕೆ ಮಾಡ್ತಾನೆ. ಈತನ ರಾಜಧಾನಿ ಆಗೋದು ಯಾವುದಾಗಿತ್ತಂದ್ರೆ ಮಹಾರಾಷ್ಟ್ರದಲ್ಲಿ ಪುಣೆ ಈತನ ರಾಜಧಾನಿಯಾಗಿತ್ತು. ಹಾಗಾದರೆ 1ನೇ ಬಾಜಿರಾವ್ ಯಾರು ಅಂದ್ರೆ ಬಾಲಾಜಿ ವಿಶ್ವನಾಥನ ಮಗ. ಬಾಲಾಜಿ ವಿಶ್ವನಾಥನ ಮಗನಾಗಿರುವಂಥ 1ನೇ ಬಾಜಿರಾಯನು ಹಿಂದೂ ಪಾದಶಾಹಿ ನೀತಿಯನ್ನು ಅನುಸರಿಸ್ತಾನೆ. ಅಖಂಡ ಭಾರತ ದೇಶವನ್ನು, ಹಿಂದೂ ರಾಷ್ಟ್ರವನ್ನು, ಹಿಂದೂ ನಾಡನ್ನಾಗಿ ನಿರ್ಮಾಣ ಮಾಡುವಂಥ ಉದ್ದೇಶವನ್ನು ಹೊಂದಿದ್ದ. ಇದನ್ನೇ ನಾವು ಹಿಂದೂ ಪಾದಶಾಹಿ ನೀತಿ ಅಂತ ಕರಿತೀವಿ. ಈತ ವಿಶೇಷ ಏನು ಅಂತಂದರೆ, ಈತನ ಕಾಲದಲ್ಲಿ ಮೊಘಲ ಸಾಮ್ರಾಜ್ಯವನ್ನು ನಾಶ ಮಾಡುವಂಥ ಉದ್ದೇಶ ಹೊಂದಿದ್ದ. ಒಂದ್ಸರಿ ಹೇಳ್ತಾ ಇದ್ದ ಅಂತ ಈತ ಏನು ಅಂದರೆ, ಮೊಘಲ ಸಾಮ್ರಾಜ್ಯ ಬೀಳುವ ಅಂಚಿನಲ್ಲಿದೆ. ಅದರ ರೊಂಬೆಗಳನ್ನು, ಅದರ ಎಲೆಗಳನ್ನು, ಹೂಗಳನ್ನು, ಕಾಯಿಗಳನ್ನು ಒಡೆಯುವ ಬದಲಾಗಿ ಅದರ ಬೇರನ್ನು ಕಿತ್ತಿ ಬಿಡೋಣ, ಅದರ ಬುಡಕ್ಕೆ ಹೊಡೆಯೋಣ. ಬುಡಕ್ಕೆ ಹೊಡೆದ್ರೆ ಇಡೀ ಆಲದ ಮರ ಬಿದ್ದು ಬಿಡ್ತದೆ. ಮೊಘಲ ಸಾಮ್ರಾಜ್ಯ ನಾಶ ಮಾಡುವುದೇ ನನ್ನ ಉದ್ದೇಶ ಅಂತಿದ್ದ. ಆ ಉದ್ದೇಶಕ್ಕಾಗಿ ಸಾಹು ಮಹಾರಾಜ ಈತನನ್ನು 2ನೇ ಶಿವಾಜಿ ಅಂತ ಕರೆದ. ಇದು ಎಕ್ಸಾಮ್ ಕ್ವಶನ್ ಆಗಿದೆ. 2ನೇ ಶಿವಾಜಿ ಅಂತ ಕರೀತಿದ್ರು. 2ನೇ ಶಿವಾಜಿ ಯಾರನ್ನ 2ನೇ ಶಿವಾಜಿ ಎಂದು ಕರೆಯುತ್ತಿದ್ದರು ಅಂದ್ರೆ ಸಾಹು ಯಾರು 1ನೇ ಬಾಜಿರಾವ್. 1ನೇ ಬಾಜಿರಾವನ್ನ 2ನೇ ಶಿವಾಜಿ ಅಂತ ಕರೆದವ್ರು ಯಾರು ಅಂದ್ರೆ ಸಾಹು ಮಹಾರಾಜ್. ಭಾರತ ದೇಶದ ಬಹುತೇಕ ಪ್ರದೇಶಗಳ ಮೇಲೆ ದಂಡೆತ್ತಿ ಹೋದಂಥ ಸಮಯದಲ್ಲಿ ಎಲ್ಲರಿಂದಲೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿಕೊಂಡಂಥ ವ್ಯಕ್ತಿ ಯಾರಂದ್ರೆ 1ನೇ ಬಾಜಿರಾವ್. ಇಂಥ 1ನೇ ಬಾಜಿರಾವನ ಕಾಲದಲ್ಲಿ ಛತ್ರಸಾಲನ ಮೇಲೆ ಅನ್ಯ ಸಾಮ್ರಾಜ್ಯದ ವ್ಯಕ್ತಿಗಳು ದಾಳಿಯನ್ನು ಮಾಡಿದಾಗ ಛತ್ರಸಾಲ ಮಹಾರಾಜ ಈತನನ್ನು ಕರೀತಾನೆ. ಆ ಛತ್ರಸಾಲ ಮಹಾರಾಜ ಈತನನ್ನು ಕರೆದಂಥ ಸಮಯದಲ್ಲಿ ಅವನಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಾನೆ. ಆ ಹೆಲ್ಪ್ ಮಾಡ್ಲಿಕ್ಕೆ ಹೋದ ಸಮಯದಲ್ಲಿ ಛತ್ರಸಾಲ ಮಹಾರಾಜನ ದಂಡನಾಯಕ ಯಾರು ಇರ್ತಾರಂದ್ರೆ ಮಸ್ತಾನಿ ಇರ್ತಾರೆ. ಆ ಮಸ್ತಾನಿಯನ್ನು ಕಂಡಿರ್ತಕ್ಕಂಥ 1ನೇ ಬಾಜಿರಾಯ್ ಅಂತಂದ, ನನ್ನಷ್ಟೇ ಸಮರ್ಥಳಾಗಿರುವಂಥ ಯುವ ನಾಯಕಿ ಇದ್ರೆ ಹಿಂಗಿರಬೇಕು ಅಂತ. ಅವರಿಬ್ಬರ ಮಧ್ಯದಲ್ಲಿ ಪ್ರೇಮ ಅಂಕುಶ ಪ್ರಾರಂಭ ಆಗ್ತದೆ. ಅವರಿಬ್ಬರ ಆ ಒಂದು ಗೆಳೆತನ ಮುಂದೆ ಪ್ರೇಮಕ್ಕೆ ತಿರುಗ್ತದೆ. ಹೀಗೆ ಅವರು ಪ್ರೀತಿಸುತ್ತಾ ಹೋಗ್ತಾರೆ. ಮಧ್ಯಯುಗಿನ ಕರ್ನಾಟಕ, ಮಹಾರಾಷ್ಟ್ರ ಅಥವಾ ದೇಶದ ಇತಿಹಾಸದಲ್ಲಿ ಈತನ ಒಂದು ಸಾಧನೆಯನ್ನು ನೋಡಿದಾಗ ಬಹುಶಃ ಆ ಬಾಜಿರಾಯಿ ಮಸ್ತಾನಿ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತದೆ. ಅವರಿಬ್ಬರು ಪ್ರೀತಿಸ್ತಾರೆ. ಮುಂದೆ ಒಂದು ಮಗು ಆಗ್ತದೆ. ಆ ಮಗು ಹೆಸರು ಕೃಷ್ಣಸಾಲ ಅಂಥೇಳಿ. ಬಟ್ ಮರಾಠಿಗರು ಅದನ್ನು ಒಪ್ಪಿಕೊಳ್ಳಂಗಿಲ್ಲ. ಯಾಕಂದರೆ ನಾವು ಮರಾಠರು ಒಬ್ಬರ ಮುಸ್ಲಿಂ ಹೆಣ್ಣು ಮಗಳನ್ನು ಹೆಂಗೆ ನಮ್ಮ ಕುಟುಂಬದ ಸದಸ್ಯರನ್ನಾಗಿ ಸ್ವೀಕಾರ ಮಾಡುವುದು, ಆ ಹೆಣ್ಣು ಮಗುವಿಗೆ ಜನಿಸಿದಂಥ ಮಗುವನ್ನು ಹೆಂಗೆ ನಾವು ಸ್ವೀಕಾರ ಮಾಡೋದು ಅಂತೇಳಿ ಅಲ್ಲಿಯ ಪುರೋಹಿತ ವರ್ಗ, ಅಲ್ಲಿಯ ಮರಾಠ ವರ್ಗ ಏನು ಮಾಡ್ತಂದ್ರೆ ಉಪನಯನ ಕಾರ್ಯಕ್ರಮಕ್ಕೆ ವಿರೋಧ ಮಾಡ್ತದೆ. ಇವೆಲ್ಲವುಗಳ ಮಧ್ಯದಲ್ಲಿ ತಾನೇ ಉಪನಯನವನ್ನು ಮಾಡ್ತಾನೆ. ಅದು ನನ್ನ ಮಗು ಅನ್ನುವಂಥ ಮಾತನ್ನು ಯಾರು ಬಾಜಿರಾವ್ ಹೇಳ್ತಾನೆ. ಇವನನ್ನು ಏನಂತ ಕರೀತಾರೆ ಅಂದ್ರೆ ಮರಾಠರ ಪುನರ್ಸ್ಥಾಪಕ ಅಂತ ಕರೀತಾರೆ.
ಮರಾಠ ಸಾಮ್ರಾಜ್ಯದ ಪುನರ್ಸ್ಥಾಪಕ ಇದು ಕ್ವಶನ್ ಆಗಿದೆ ನೋಡಿ. ಮರಾಠ ಸಾಮ್ರಾಜ್ಯದ ಪುನರ್ಸ್ಥಾಪಕ ಎಂದು ಯಾರನ್ನು ಕರೆಯುತ್ತಾರಂದ್ರೆ ಅದು 1ನೇ ಬಾಜಿರಾಯನನ್ನು ಕರೀತಾರೆ. ಹಿಂದೂ ಪಾದಶಾಹಿ ನೀತಿಯನ್ನು ಅನುಸರಿಸಿದ ದೊರೆ. 1ನೇ ಬಾಜಿರಾವನ ನಂತರ ಅಧಿಕಾರಕ್ಕೆ ಬಂದಂಥ ವ್ಯಕ್ತಿ ಯಾರಂದರೆ ಬಾಲಾಜಿ ಬಾಜಿರಾವ್. ಈ ಬಾಲಾಜಿ ಬಾಜಿರಾವನ ವಿಶೇಷ ಏನು ಅಂತಂದರೆ ತಂದೆಗೆ ಸ್ವಲ್ಪ ವಿರೋಧ ಮಾಡ್ತಿರ್ತಾನೆ ಈತ. ತಂದೆಯ ನೀತಿಗಳನ್ನು ವಿರೋಧಿಸ್ತಾನೆ. ಅಷ್ಟೇ ಅಲ್ಲ, ತಂದೆಯ ನೀತಿಯಾಗಿರುವಂಥ ಹಿಂದೂ ಪಾದಶಾಹಿ ನೀತಿಯನ್ನು ಕೈ ಬಿಡ್ತಾನೆ. ಹಿಂದೂ ಪಾದಶಾಹಿ ನೀತಿಯನ್ನು ಕೈ ಬಿಡ್ತಾನೆ. ಹಿಂದೂ ಪಾದಶಾಹಿ ನೀತಿಯನ್ನು ಕೈ ಬಿಡ್ತಾನೆ, ಹಳ್ಳ ಹಿಡಿತಾನೆ. ಯಾಕಂದ್ರೆ ತಂದೆಯ ನೀತಿಯನ್ನು ಬಿಡ್ತಾನೆ. ಅಷ್ಟೇ ಅಲ್ಲದೆ ಇವು ಮರಾಠ ಸಾಮ್ರಾಜ್ಯದಲ್ಲಿ ಒಂದು ವಿಶೇಷವಾದ ಯುದ್ಧ ಕಲೆ ಇತ್ತು. ಅದು ಯಾವುದಂದ್ರೆ ಗೆರಿಲ್ಲಾ ಮಾದರಿ ಯುದ್ಧ ಅಂತ ಕರೀತಾರೆ. ಆ ಗೆರಿಲ್ಲಾ ಮಾದರಿ ಯುದ್ಧವನ್ನು ಕೈ ಬಿಡ್ತಾನೆ, ಹಿಂದೂ ಪಾದಶಾಹಿ ನೀತಿಯನ್ನು ಕೈ ಬಿಡ್ತಾನೆ. ಇದೇ ಸಮಯದಲ್ಲಿ ಸೈನಿಕರಿಗೆ ಅಷ್ಟು ಪಾಶ್ಚಿಮಾತ್ಯ ಶೈಲಿಯ ಯುದ್ಧ ತಂತ್ರವನ್ನು ಬಳಸ್ತಾನೆ. ಆ ಪಾಶ್ಚಿಮಾತ್ಯ ಯುದ್ಧ ತಂತ್ರವನ್ನು ಬಳಸಿದ ಪರಿಣಾಮವಾಗಿ, ಪಾಶ್ಚಿಮಾತ್ಯ ಯುದ್ಧ ತಂತ್ರಗಾರಿಕೆಯನ್ನು ಬಳಸಿದ ಪರಿಣಾಮವಾಗಿ ಸಹಜವಾಗಿಯೇ ಸೈನಿಕರು ಅರ್ಧಮುರ್ಧ ಆಗಿಬಿಟ್ಟಿರ್ತಾರೆ. ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೈನಿಕರು ಎಂಥ ಹಂತಕ್ಕೆ ತಲುಪಿಬಿಡ್ತಾರೆ ಅಂದರೆ ಹೆಂಗೆ ಯುದ್ಧ ಮಾಡಬೇಕು. ಇದೇ ಸಮಯದಲ್ಲಿ 1761ರಲ್ಲಿ ಒಬ್ಬ ವಿದೇಶಿಗ ದಾಳಿ ಮಾಡ್ತಾನೆ. ಅಹ್ಮದ್ ಶಾ ಅಬ್ದಾಲಿ ಅಂತ. ಈ ಅಹ್ಮದ್ ಶಾ ಅಬ್ದಾಲಿ ಅನ್ನುವಂಥ ವ್ಯಕ್ತಿ ದಾಳಿ ಮಾಡ್ತಾನೆ. 1761ರಲ್ಲಿ ಅಹ್ಮದ್ ಶಾ ಅಬ್ದಾಲಿ ಅನ್ನುವಂಥ ವ್ಯಕ್ತಿ ಈ ಬಾಲಾಜಿ ಬಾಜಿರಾವ್ ಅವರನ್ನು ಸೋಲಿಸಿಬಿಡ್ತಾನೆ. ಬಾಲಾಜಿ ಬಾಜಿರಾವನನ್ನು ಸೋಲಿಸಿದ ಇದು 3ನೇ ಪಾಣಿಪತ್ ಕದನ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. 3ನೇ ಪಾಣಿಪತ್ ಕದನ. ಒಟ್ಟು ಎಷ್ಟು ಪಾಣಿಪತ್ ಕದನಗಳಾಗಿದ್ದಾವೆ ಅಂದ್ರೆ 3 ಪಾಣಿಪತ್ ಕದನಗಳಾಗಿದ್ದಾವೆ. 1526ರಲ್ಲಿ ಪ್ರಥಮ ಪಾಣಿಪತ್ ಕದನ, 1556ರಲ್ಲಿ 2ನೇ ಪಾಣಿಪತ್ ಕದನ, 1761ರಲ್ಲಿ 3ನೇ ಪಾಣಿಪತ್ ಕದನ. ಒಟ್ಟು 3 ಪಾಣಿಪತ್ ಕದನಗಳು ಸಂಭವಿಸಿದ್ದು ವಿಶೇಷ ಅಂತ. 1526ರ ಪ್ರಥಮ ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೋಧಿ ಯಾರನ್ನು ಇದು ಬಾಬರ್ ಯಾರನ್ನು ಸೋಲಿಸ್ತಾನಂದ್ರೆ ಇಬ್ರಾಹಿಂ ಲೋಧಿ ಸೋಲಿಸ್ತಾನೆ. ಅಂದರೆ 1526 ಆ ಹರಿಯಾಣ ರಾಜ್ಯದ ಪಾಣಿಪತ್ ಅನ್ನುವಂಥ ಸ್ಥಳದಲ್ಲಿ ದೆಹಲಿ ಸಾಮ್ರಾಜ್ಯದ ಕೊನೆಯ ಅರಸನಾಗಿರುವಂಥ ಇಬ್ರಾಹಿಂ ಲೋಧಿ ಈ ಮೊಘಲ ಸಾಮ್ರಾಜ್ಯದ ಸ್ಥಾಪಕನಾಗಿರುವಂಥ ಬಾಬರ್ನ ಮಧ್ಯದಲ್ಲಿ ಮೊದಲ ಪಾಣಿಪತ್ ಕದನ ನಡೀತದೆ. ಆ ಕದನದಲ್ಲಿ ಇಬ್ರಾಹಿಂ ಲೋಧಿ ಸೋಲ್ತಾನ, ಬಾಬರ್ ಗೆಲ್ತಾನೆ. ಇನ್ನು 2ನೇ ಪಾಣಿಪತ್ ಕದನ 1556ರಲ್ಲಿ 2ನೇ ಪಾಣಿಪತ್ ಕದನ. ಇದರ ವಿಶೇಷ ಏನು ಅಂತಂದ್ರೆ ಅಕ್ಬರ್ನ ದಂಡನಾಯಕನಾಗಿರುವ ರಾಜಪ್ರತಿನಿಧಿಯಾಗಿರುವಂಥ ಬೈರಾಮ್ ಖಾನ್ ಮತ್ತು ಮಧ್ಯಯುಗೀನ ಕಾಲದ ಇತಿಹಾಸದಲ್ಲಿ ದೆಹಲಿಯನ್ನು ಆಳಿದಂಥ ಏಕೈಕ ಹಿಂದೂ ದೊರೆ ಯಾರಂದ್ರೆ ಹೇಮಚಂದ್ರ ಮತ್ತು ಅಕ್ಬರ್ನ ಮಧ್ಯದಲ್ಲಿ 1556ರಲ್ಲಿ ಯುದ್ಧ ನಡೆದಾಗ ಅದನ್ನು 2ನೇ ಪಾಣಿಪತ್ ಕದನ ಅಂತ ಕರಿತೀವಿ. 14 ವರ್ಷದ ಬಾಲಕ ಅಕ್ಬರ್ ಪಂಜಾಬಿನ ಕಲನೂರು ಎಂಬ ಸ್ಥಳದಲ್ಲಿ ಆತನ ಪಟ್ಟಾಭಿಷೇಕ ಆಗ್ತದೆ. ಅವ ಹುಮಾಯೂನನ ಮಗ. ಅಕ್ಬರ್ಗೆ ಏನಂತಾನ ಬೈರಾಮ್ ಖಾನ್ ಅಂದ್ರೆ ಈಗೇ ನಮ್ಮ ಕೈಯ ಸಿಕ್ಕನ ಹೊಡೆದು ಬಿಡು, ಅವನು ಕೊಲೆ ಮಾಡು ಅಂತನವ. ಅವ ಅಕ್ಬರ್ ಅಂತಾನ ವಲ್ಯ ಅಂತನವ, ನಾವಲ್ಯ ನೀನೇ ಹುಡಿ. ಅಕ್ಬರ್ ಹಿಂದೆ ಹೋಗಿ ಆನೆ ಹಿಂದೆ ನಿಂದಿರ್ತಾನೆ, ನಿಧಾನವಾಗಿ ಆನೆ ಹಿಂದೆ ನಿಂದಿರ್ತಾನೆ. ಬೈರಾಮ್ ಖಾನ್ ಏನು ಮಾಡ್ತಾನಂದರೆ ಅಲ್ಲಿ ಹೇಮಚಂದ್ರನನ್ನು ಕೊಲೆ ಮಾಡುವುದರ ಮೂಲಕ 1556ರಲ್ಲಿ 2ನೇ ಪಾಣಿಪತ್ ಕದನದಲ್ಲಿ ಹೇಮಚಂದ್ರ ಸೋಲ್ತಾನೆ, ಅಕ್ಬರ್ ಗೆಲ್ತಾನೆ. ಇದು 2ನೇ ಪಾಣಿಪತ್ ಕದನ. ಇನ್ನು 3ನೇ ಪಾಣಿಪತ್ ಕದನ 1761. ಹಾಗಾದರೆ ಕ್ವಶನ್ ಕೇಳಿದ್ದಾರೆ, ಅಹ್ಮದ್ ಶಾ ಅಬ್ದಾಲಿ ಯಾವ ದೇಶದವನು? ಫರ್ಷಿಯಾ ದೇಶದವನು ಇವನು. ಫರ್ಷಿಯಾ ದೇಶದ ಅಹ್ಮದ್ ಶಾ ಅಬ್ದಾಲಿ ಅನ್ನುವಂಥ ವ್ಯಕ್ತಿ ಏನು ಮಾಡ್ತಾನಂದ್ರೆ 1761ರಲ್ಲಿ ಈ 3ನೇ ಪಾಣಿಪತ್ ಕದನದಲ್ಲಿ ಬಾಲಾಜಿ ಬಾಜಿರಾಯನನ್ನು ಸೋಲಿಸ್ತಾನೆ. ಸೋಲಿಸಿ ಇವನಿಂದ ಅಪಾರ ಪ್ರಮಾಣದಲ್ಲಿ ಹಣವನ್ನು, ಅಪಾರ ಪ್ರಮಾಣದಲ್ಲಿ ಬಂಗಾರ ಮುತ್ತು ರತ್ನಗಳನ್ನು ವಶಪಡಿಸಿಕೊಂಡು ಹೋದನು ಅಂತ. ಮತ್ತು ಸಾಮ್ರಾಜ್ಯನ ಇಕ್ಕರಿಸಿಬಿಟ್ಟ. ಹಿಂದೂ ಪಾದಶಾಹಿ ನೀತಿ ಕೈಬಿಟ್ಟ, ಗೆರಿಲ್ಲಾ ಮಾದರಿ ಯುದ್ಧವನ್ನು ಕೈಬಿಟ್ಟ. ಇವರು ಸಣ್ಣ ಪುಟ್ಟ ಪರಿಚಯಗಳನ್ನು ತೆಗೆದುಕೊಂಡು ಏನೇನೋ ಹುಚ್ಚುಚ್ಚಾರ ಮಾಡ್ಯಾರು, ಸೋತು ಬಿಟ್ಟರು. ಸೋತ ನಂತರ ಈ ಸಾಮ್ರಾಜ್ಯಕ್ಕೆ ಬಂದಂಥ ಇನ್ನೊಬ್ಬ ದೊರೆ ಯಾರಂದರೆ ಮಾಧವರಾವ್ ಅನ್ನುವಂಥ ವ್ಯಕ್ತಿ. ಮಾಧವರಾವ್ ಅನ್ನುವಂಥ ವ್ಯಕ್ತಿ. ನಾಳೆ ಕ್ವಶನ್ ಕೇಳ್ತಾನೆ ಅನುಕ್ರಮವಾಗಿ ಬಾಲಾಜಿ
ಬಾಲಾಜಿ ವಿಶ್ವನಾಥ. ಬಾಲಾಜಿ ವಿಶ್ವನಾಥ. ಬಾಲಾಜಿ ವಿಶ್ವನಾಥ ನಂತರ ಅಧಿಕಾರಕ್ಕೆ ಬಂದಂಥ ವ್ಯಕ್ತಿ ಯಾರು ಅಂದ್ರೆ 1ನೇ ಬಾಜಿರಾಯ. 1ನೇ ಬಾಜಿರಾವ. 1ನೇ ಬಾಜಿರಾವ. 1ನೇ ಬಾಜಿರಾವ ನಂತರ ಅಧಿಕಾರಕ್ಕೆ ಬಂದಂಥ ವ್ಯಕ್ತಿ ಯಾರು? ಬಾಲಾಜಿ ಬಾಜಿರಾವ. ಬಾಲಾಜಿ ಬಾಜಿರಾವ. ಬಾಲಾಜಿ ಬಾಜಿರಾವ ನಂತರ ಅಧಿಕಾರಕ್ಕೆ ಬಂದವರು ಯಾರಂದ್ರೆ ಮಾಧವರಾವ್. ಮಾಧವರಾವ್ ಅನ್ನುವಂಥ ವ್ಯಕ್ತಿ ಅಧಿಕಾರಕ್ಕೆ ಬರ್ತಾನೆ. ಅನುಕ್ರಮವಾಗಿ ಗ್ರೂಪ್ ಸಿ ಕೇಳಿದಂಥ ಪ್ರಶ್ನೆ. ಈ ಮಾಧವರಾವನ ಕಾಲವನ್ನು ಏನಂತ ಕರೀತಾರೆ ಅಂದ್ರೆ ಮರಾಠರ ಸುವರ್ಣ ಯುಗ ಅಂತ ಕರೀತಾರೆ. ಮರಾಠರ ಸುವರ್ಣ ಯುಗ. ಸುವರ್ಣ ಯುಗ. ಮರಾಠರ ಸುವರ್ಣ ಯುಗ ಅಂತ ಕರೀತಾರೆ. ಎಕ್ಸಾಮ್ ಕ್ವಶನ್ ಆಗಿದೆ ನೋಡಿ. ಯಾರ ಕಾಲಾವಧಿಯನ್ನು ಮರಾಠರ ಸುವರ್ಣ ಯುಗ ಎಂದು ಕರೆಯುತ್ತಾರೆ ಅಂದ್ರೆ ಮಾಧವರಾವನ ಕಾಲಾವಧಿಯನ್ನು ಮರಾಠರ ಸುವರ್ಣ ಯುಗ ಅಂತ ಕರೀತಾರೆ. ಹೌದು, ಈ ಮಾಧವರಾವನ ಕಾಲದಲ್ಲಿ ನಡೆದಂಥ ಒಂದು ವಿಶೇಷ ಸಾಧನೆ ಏನು ಅಂತಂದರೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ, ಉನ್ನತ ಮಟ್ಟದ ಅಧಿಕಾರಿಗಳನ್ನು ನೇಮಕ ಮಾಡ್ಕೊತಾನೆ, ತನ್ನ ಜೀವನ ಉದ್ದಕ್ಕೂ ಹೈದರಾಲಿಯ ಮೇಲೆ ದಂಡೆತ್ತಿ ಹೋಗ್ತಾನೆ, ಸುತ್ತಮುತ್ತಿರುವಂಥ ಅರಸರಿಂದ ಕಪ್ಪು ಕಾಣಿಕೆಯನ್ನು ವಶಪಡಿಸಿಕೊಂಡು ಸಾಮ್ರಾಜ್ಯವನ್ನು ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಪ್ರಯತ್ನವನ್ನು ಮಾಡ್ತಾನೆ. ಇವನೊಬ್ಬ ತಮ್ಮ ಇದ್ದ. ತಮ್ಮ ಯಾರಂದ್ರೆ ರಘೋಬ ಅನ್ನುವಂಥ ವ್ಯಕ್ತಿ. ರಘೋಬ ಅಥವಾ ಆತನನ್ನು ಏನು ಕರೀತಾರೆ ಅಂದ್ರೆ ರಘುನಾಥರಾವ ಅಂತ ಕರೀತಿದ್ರು. ರಘುನಾಥರಾವ ಸಿಂಪಲ್ ಆಗಿ ಅವನಿಗೆ ರಘೋಬ ಅಂತ ಕರೀತಿದ್ರು. ಆ ರಘೋಬ ಹೆಂಗಿದ್ದ ಅಂತಂದ್ರೆ ಅಣ್ಣನ ಆಳ್ವಿಕೆಯನ್ನು, ಅಣ್ಣ ಮಾಡಿದ ಸಾಧನೆಗಳನ್ನು ಸಹಿಸಿಕೊಳ್ಳುವಂಥ ಮನಸ್ಥಿತಿ ಅವನಿಗೆ ಇರಲಿಲ್ಲ. ಹೆಂಗಾರ ಮಾಡಿ ಅಣ್ಣನನ್ನು ಕೆಳಗಿಳಿಸಿ ತಾನೇ ಅಧಿಕಾರಕ್ಕೆ ಬರಬೇಕಂತೇಳಿ ನೂರಾರು ಬಾರಿ ಪ್ರಯತ್ನ ಪಟ್ಟ, ಆಗಲಿಲ್ಲ. ಯಾಕಂದ್ರೆ ಮಾಧವರಾವ ಬಲಾಢ್ಯ ಆಗಿದ್ದ. ಮಾಧವರಾವ ಕೈಂಕಂದ್ರೆ ಇವ್ಗೆ ಏಟು ಬಿಡ್ತಿದ್ದ, ಹೆಡ್ಡಿಕಿನ ಚೆಂಡು ಮರ ಬಿಡ್ತದ ಏಟು ಅವಂಗೆ. ಅಂಥ ಒಬ್ಬ ಬಲಾಢ್ಯದವ್ರು ಯಾರಂದ್ರೆ ಅದು ಮಾಧವರಾವ್. ಇಂಥ ಮಾಧವರಾವನ ಕಾಲದಲ್ಲಿ ಏನಾಯಿತು ಅಂದ್ರೆ ವೆರಿ ಇಂಪಾರ್ಟೆಂಟ್, ಈತ ಮರಣ ಅಪ್ತಾನೆ. ಮಾಧವರಾವ್ ಮರಣ ಅಪ್ಪಿದ ನಂತರ ಅವನ ಮಗ ಯಾರಂದ್ರೆ ನಾರಾಯಣರಾವ್ ಅಧಿಕಾರಕ್ಕೆ ಬರ್ತಾನೆ. ನಾರಾಯಣ ರಾವ್. ಮಾಧವರಾವ ನಂತರ ನಾರಾಯಣರಾವ್ ಅಧಿಕಾರಕ್ಕೆ ಬಂದ. ಇವ ರಘೋಬನಿಗೆ ಹೊಟ್ಟೆ ಕಿಚ್ಚಿ ಬಿದ್ದುಬಿಡ್ತು. ನಮ್ಮ ಅಣ್ಣ ಇದ್ದಾಗನೇ ಆಳ್ವಿಕೆ ಮಾಡೋಕ್ಕಾಗಲಿಲ್ಲ, ನಮ್ಮ ಅಣ್ಣನ ನಂತರ ನಮ್ಮ ಅಣ್ಣನ ಮಗ ಅಧಿಕಾರಕ್ಕೆ ಬಂದ್ರೆ ನಾ ಹೆಂಗೆ ಮಾಡಲಿ, ನಾ ಎಲ್ಲಿ ಹೋಗ್ಲಿ ಅಂತೇಳಿ ಇವ ರಘೋಬ ಏನು ಮಾಡಿಬಿಟ್ಟ ಅಂದ್ರೆ ನಾರಾಯಣರಾವ್ನನ್ನು ಕೊಲೆ ಮಾಡಿಬಿಟ್ಟ. ನಾರಾಯಣರಾವ್ನನ್ನು ಕೊಲೆ ಮಾಡಿದಂಥ ಸಮಯದಲ್ಲಿ ಈ ಸುದ್ದಿ ಯಾರಿಗೆ ಗೊತ್ತಾಯ್ತಂದ್ರೆ ಎಲ್ಲ ಮರಾಠರಿಗೆ ಗೊತ್ತಾಗ್ಬಿಡ್ತು. ಎಲ್ಲ ಮರಾಠರು ಉಳಿದ ಮರಾಠರದನ್ನು ವಿರೋಧ ಮಾಡ್ತಾರೆ. ಇಂದೋರದ ಹೋಳ್ಕರ್ ವಿರೋಧ ಮಾಡ್ತಾನೆ, ಬರೋಡದ ಗಾಯಕವಾಡ ವಿರೋಧ ಮಾಡ್ತಾನೆ, ನಾಗಪುರದ ಭೋಂಸ್ಲೆ ವಿರೋಧ ಮಾಡ್ತಾನೆ, ಗ್ವಾಲಿಯರದ ಸಿಂಧೆ ವಿರೋಧ ಮಾಡ್ತಾನೆ. ಇದು ಅಸಾಧ್ಯ, ಇದಕ್ಕೆ ನಾವು ಅವಕಾಶ ಕೊಡಂಗಿಲ್ಲ ಅಂತ ತಿಳ್ಕೊಂಡು ಆ 4 ಮನೆತನಗಳು ಏನು ಮಾಡಿದವು ಅಂತಂದರೆ ರಘೋಬನ ನೀತಿಯನ್ನು ವಿರೋಧ ಮಾಡಿ ನಾರಾಯಣರಾವನ ಮಗನಾಗಿರುವಂಥ 2ನೇ ಮಾಧವರಾವನನ್ನು ಅಧಿಕಾರಕ್ಕೆ ತಂದುಬಿಟ್ರು. 2ನೇ ಮಾಧವರಾವ್. ಯಾವಾಗ 2ನೇ ಮಾಧವರಾವ್ ಅಧಿಕಾರಕ್ಕೆ ಬಂದಲ್ಲ, ರಘೋಬನ ಹೊಟ್ಟ್ಯಾಗ ಹಸಿ ಮೆಣಸಿಗೆ ಕಲಿಸ್ದಂಗೆ ಅಲಕತ್ತು. ಹಳದು ಕರಿದು ಚಿರುದು ನಮೂನಿ ಮಾಡಕತ್ತಾವ. ಎಲ್ಲ ಮರಾಠಗರು ಒಂದಾದರೂ ಇವನಿಗೆ ಅವಮಾನ ಮಾಡಕ್ಕೆ ಶುರು ಮಾಡಿದ್ರು. 2ನೇ ಮಾಧವರಾವನ ಅಧಿಕಾರಕ್ಕೆ ತಂದರು. ಮಾಧವರಾವನ ಮಗ ನಾರಾಯಣರಾವ್ ಅಧಿಕಾರಕ್ಕೆ ಬಂದಿದ್ದ, ಅವನು ಕೊಲೆ ಮಾಡಿದರು. ನಾರಾಯಣರಾವ್ ನಂತರ 2ನೇ ಮಾಧವರಾವ್ ಅಧಿಕಾರಕ್ಕೆ ಬಂದ. 2ನೇ ಮಾಧವರಾವ್ ಅಧಿಕಾರಕ್ಕೆ ಬಂದಿದ್ದು ಯಾರಿಗಾಗಿ ಬರಲಿಲ್ಲ ಅಂದ್ರೆ ರಘೋಬನಿಗಾಗಿ ಬರಲಿಲ್ಲ. ಯಾಕಂದ್ರೆ ಆಲ್ರೆಡಿ ನಾ ಕೊಂದಿನಿ, ಮತ್ತೆ ಬೇರೆದವ್ರು ತಂದ್ರಲ್ಲ ನೋಡಿ, ಅಧಿಕಾರದ ಆಶೆ ಹಂಗಿದೆ. ಅವಾಗ ಮರಾಠಿಗರು ಏನು ಮಾಡಿದಾರೆ ಅಂದರೆ 2ನೇ ಮಾಧವರಾವ್ ಭಾಳ ಚಿಕ್ಕವದವ, ಸಣ್ಣವದನ, ಅದರ ಪ್ರತಿನಿಧಿ ಯಾರನ್ನು ಮಾಡಬೇಕು ಅಂದರೆ ನಾನಾ ಫಡ್ನವೀಸ್. ಈ ನಾನಾ ಫಡ್ನವೀಸ್ ಅನ್ನುವಂಥ ವ್ಯಕ್ತಿಯನ್ನು ರಾಜ್ಯ ಪ್ರತಿನಿಧಿಯಾಗಿ ನೇಮಕ ಮಾಡ್ತಾರೆ. ನಾನಾ ಫಡ್ನವೀಸನ ಆಳ್ವಿಕೆಯನ್ನು ಪುನಃ ದರ್ಬಾರ್ ಎಂದು ಕರೆಯುತ್ತಾರೆ. ಪುನಃ ದರ್ಬಾರ್. ಈ ಪುನಃ ದರ್ಬಾರವನ್ನು ನೋಡಿ ಆ 2ನೇ ಮಾಧವರಾವ್ ಅಲ್ಲೇ ಸಿಂಹಾಸನ ಮೇಲೆ ಸಣ್ಣ ಕೂಸು ಬಿದ್ದು ಜಿಗದಾಡಿ ನಗುತ್ತಿದ್ದವು. ಇದನ್ನು ನೋಡಿ ರಘೋಬನ ಹೊಟ್ಟ್ಯಾಗ ಬಹಳಷ್ಟು ಸಂಕಟಾಗಿ ಎಲ್ಲಿಗೆ ಓಡಿ ಹೋದ ಅಂದ್ರೆ ಮರಾಠರ ಹತ್ರ ಹೋದ. ಮರಾಠರ ಮುಂಬೈ ಸರ್ಕಾರದ ಹತ್ರ ಹೋಗ್ತಾನೆ. ಮುಂಬೈ ಸರ್ಕಾರಕ್ಕೆ ಹೋಗಿ 1775ರಲ್ಲಿ ಒಂದು ಒಪ್ಪಂದ ಮಾಡ್ಕೊತಾನೆ. ಅದನ್ನೇ ಸೂರತ್ ಒಪ್ಪಂದ ಅಂತ ಕರಿತೀವಿ. ಇದೇ ಪ್ರಥಮ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣವಾಗಿರುವಂಥ ಒಪ್ಪಂದ. ಹಾಗಾದರೆ ಭಾರತ ದೇಶದಲ್ಲಿ 3 ಆಂಗ್ಲೋ ಮರಾಠ ಯುದ್ಧಗಳು ನಡೆದು, ಪ್ರಥಮ ಆಂಗ್ಲೋ ಮರಾಠ ಯುದ್ಧ ನಡೆದದ್ದು ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ 1775ರಿಂದ 1782ರವರೆಗೆ ಪ್ರಥಮ ಆಂಗ್ಲೋ ಮರಾಠ ಯುದ್ಧ ನಡೀತು. ಸುಮಾರು 7 ವರ್ಷಗಳ ಕಾಲ ನಡೆದಂಥ ಯುದ್ಧ ಇದು. ಆ ಪ್ರಥಮ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದೊಂದಿಗೆ ಪ್ರಾರಂಭ ಆಯಿತು ಅಂದ್ರೆ ಸೂರತ್ ಒಪ್ಪಂದದೊಂದಿಗೆ ಪ್ರಾರಂಭ ಆಗ್ತದೆ.
ರಘೋಬ್ ಹೋಗಿ ಏನು ಮಾಡಿದ ಅಂತಂದರೆ ಮುಂಬೈ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡ. ಈ ಮುಂಬೈ ಸರ್ಕಾರ ಅಥವಾ ಬಾಂಬೆ ಸರ್ಕಾರಕ್ಕೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊತಾನೆ, ಹೆಂಗಾರ ಮಾಡಿ ನನ್ನನ್ನು ಸಿಂಹಾಸನಕ್ಕೆ ತೊಂಬರ್ರಿ, ನನಗೆ ಸಿಂಹಾಸನಕ್ಕೆ ತಂದರೆ ನಿಮಗೆ 1,50,000 ರೂಪಾಯಿ ಕೊಡ್ತೀನಿ, 1,50,000 ರೂಪಾಯಿ ಕೊಡ್ತೀನಿ. ಕರೆಕ್ಟ್ ಬರ್ದಿಲ್ಲ? 1,50,000 ರೂಪಾಯಿ ಕೊಡ್ತೀನಿ. ಸಂಪತ್ಭರಿತವಾದ 2 ಪ್ರದೇಶಗಳು, ಒಂದು ಸಾಲ್ಸೇಟ್ ಇನ್ನೊಂದು ಬೆಸ್ಸಿನ್. ಸಾಲ್ಸೇಟ್ ಮತ್ತು ಬೆಸ್ಸಿನ್ ಅನ್ನುವಂಥ ಪ್ರದೇಶಗಳನ್ನು ಕೊಡ್ತೀನಿ. 1,50,000 ರೂಪಾಯಿ ಕೊಡ್ತೀನಿ. ನನಗೆ 2,500 ಸೈನ್ಯ ಕೊಡಬೇಕು ನೀವು. ಆ 2,500 ಸೈನ್ಯ ಹೆಂಗಪ್ಪ ಅಂದ್ರೆ ನನಗೆ ಸೆಕ್ಯೂರಿಟಿ ಅದು. ಯಾಕಂದ್ರೆ ಯಾವಾಗ ಇವು ಉಳಿದ ಮಾರಾಟಗಾರರು ನನ್ನ ಮೇಲೆ ದಾಳಿ ಮಾಡ್ತಾರೆ ಹೇಳೋಕ್ಕಾಗಲ್ಲ. ನಾನಾ ಫಡ್ನವೀಸ್ ನನ್ನ ಮೇಲೆ ಯಾವಾಗ ದಾಳಿ ಮಾಡ್ತಾನೆ ಹೇಳೋಕ್ಕಾಗಲ್ಲ. ದಯವಿಟ್ಟು ನನಗೆ ಸೆಕ್ಯೂರಿಟಿ ಕೊಡ್ರಿ ಅಂದಾಗ ಅವರು ಮುಂಬೈ ಸರ್ಕಾರ ಏನು ವಿಚಾರ ಮಾಡಿದ್ರು ಅಂದರೆ, ಸುಮ್ಮ 1,50,000 ರೂಪಾಯಿ ನಮಗೆ ಖರ್ಚಿಗೆ ಅದು. ಸಾಲ್ಸೇಟ್ ಬೆಸ್ಸಿನ ಪ್ರದೇಶಗಳು ನಮಗೆ ಸಂಪತ್ಭರಿತವಾದ ಪ್ರದೇಶಗಳು ನಮಗೆ ಬರ್ತಾವಂತ ತಿಳ್ಕೊಂಡು ಭಾಳ ಖುಷಿಯಿಂದ ಸಂತೋಷದಿಂದ ಒಪ್ಕೊಂಡ್ಬಿಟ್ರು ಅವರು. ಒಪ್ಪಿಕೊಂಡು ಮುಂಬೈ ಸರ್ಕಾರ ಏನು ಮಾಡಿಬಿಡುತ್ತಂದ್ರೆ ರಾತ್ರಿ ಈ ನಾನಾ ಫಡ್ನವೀಸನ ಮೇಲೆ ದಾಳಿ ಮಾಡಿಬಿಡುತ್ತೆ. ನಾನಾ ಫಡ್ನವೀಸನ ಮೇಲೆ ದಾಳಿ ಮಾಡ್ತದೆ. ಯಾವ ಕದನ ಅಂದ್ರೆ ಅರಸ ಕದನ ಅಂತ. ಅರಸ ಕದನದಲ್ಲಿ ನಾನಾ ಫಡ್ನವೀಸ್ ಸೋತು ಬಿಟ್ಟ. ನಾನಾ ಫಡ್ನವೀಸ್ ಸೋತು ಬಿಡ್ತಾನೆ. ನಾನಾ ಫಡ್ನವೀಸ್ ಅಂತಾನೆ, ಯಾಕೆ ಮರಾಠಿಗರ ಇದು ಬ್ರಿಟಿಷರನ ಮೇಲೆ ದಾಳಿ ಮಾಡಿದರು, ಮುಂಬೈ ಸರ್ಕಾರ ಯಾಕೆ ದಾಳಿ ಮಾಡಿತು? ಮುಂಬೈ ಸರ್ಕಾರಕ್ಕೆ ಮಾಧವರಾವ್ ಸಾಕಷ್ಟು ಹೆಲ್ಪ್ ಮಾಡಿದ್ದ. ಯಾರು? 2ನೇ ಮಾಧವರಾಯವನ ಅಪ್ಪ ನಾರಾಯಣರಾವ್ನ ಅಪ್ಪ ಮಾಧವರಾವ ಸಾಕಷ್ಟು ಹೆಲ್ಪ್ ಮಾಡಿದ್ದ. ನಾವು ಸಾಕಷ್ಟು ಹೆಲ್ಪ್ ಮಾಡಿದ್ದೆವು. ಯಾಕೆ ಇವರು ದಾಳಿ ಮಾಡಿದರು ಅಂತೇಳಿ ಅವ ಏನು ಮಾಡ್ತಾನಂದ್ರೆ, ಮುಂಬೈದಿಂದ ನೇರವಾಗಿ ಕಲ್ಕತ್ತಕ್ಕೆ ಪತ್ರ ಬರೀತಾನ. ಕಲ್ಕತ್ತಾ ಸರ್ಕಾರಕ್ಕೆ ಪತ್ರ ಬರೀತಾನೆ. ಓ ಪ್ರೀತಿಯ ಕಲ್ಕತ್ತಾ ಸರ್ಕಾರವೇ, ನಾನೇನು ಅನ್ಯಾಯ ಮಾಡಿದ್ದೆ ನಿಮಗೆ? ಅಂಥದ್ದು ಏನು ಅನ್ಯಾಯ ಮಾಡಿ ನಾನು ನಿಮಗೆ? ನೀವು ಯಾಕೆ ನನ್ನ ಮೇಲೆ ದಾಳಿ ಮಾಡಿದ್ರಿ? ಯಾಕೆ ಅರಸ ಕದನದಲ್ಲಿ ನಮ್ಮನ್ನು ಸೋಲಿಸಿದ್ರಿ? ನಿಮ್ಮದು ಉಂಡಿದ್ದೆ, ತಿಂದಿದ್ದೆ, ನಿಮ್ಗೇನು ರಂದಿದ್ನೆ, ಆಡಿದ್ನೆ? ಯಾರೋ ಒಬ್ಬ ರಘೋಬ್ ಅನ್ನುವಂಥ ಮಾತನ್ನು ಕೇಳಿ ನನ್ನ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದಿರಲ್ಲ, ಅದು 3 ವರ್ಷದ ಕೂಸದ. ಮಾಧವರಾವ್ಗೆ ಏನು ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ಅದಕ್ಕೆ? ಅವಾಗ ಬ್ರಿಟಿಷ್ ಸರ್ಕಾರ ಅಂತೂ ಕಲ್ಕತ್ತಾ ಸರ್ಕಾರ, ಯಾಕಲೆ ಹಿಂಗ್ಯಾಕೆ ಮಾಡ್ಲಾಗತ್ತಿ, ಏನಾಗ್ಯದ, ನಾವೇನು ರಂದಿವೆ, ನಿನಗೆ ಆಡಿವೆ, ನಿನ್ನ ಮ್ಯಾಗ ನಾವೆಲ್ಲಿ ಯುದ್ಧ ಮಾಡಿವಿ ಅಂದರು. ಯಪ್ಪೋ, ಮುಂಬೈ ಸರ್ಕಾರ ದಾಳಿ ಮಾಡಿ ನೋಡಲ್ಲಿ, ಅರಸ ಕದನದಲ್ಲಿ ನಮ್ಗೆ ಉಳ್ಳಾಡ್ಸಿ ಹೊಡೆದಾರವರು. ಅವಾಗ ಕಲ್ಕತ್ತಾ ಸರ್ಕಾರ ಅಂತೂ ಬಾಂಬೆ ಸರ್ಕಾರಕ್ಕೆ ಪತ್ರ ಬರೀತದೆ. ಹುಚ್ಚುಗಟ್ಟಿ ಅಂತದ್ದು ಬಾಂಬೆ ಸರ್ಕಾರಕ್ಕೆ. ಯಾರು ಪರ್ಮಿಷನ್ ತೊಗೊಳ್ರಿ ಆ ಒಂದು ರಘೋಬನ ಮೇಲೆ ಇದಾರು? ನಾನಾ ಫಡ್ನವೀಸನ ಮೇಲೆ ದಾಳಿ ಮಾಡಿದ್ದೀನಿ, ನಿನಗೆ ಯಾರು ದಾಳಿ ಮಾಡಂತ ಹೇಳಿದ್ರು? ಇಲ್ಲಿ ಹೆಡ್ ಸರ್ಕಾರನ ಅದೀನಿ, ಹೈಕಮಾಂಡ್ ಅದೀನಿ, ನನ್ನ ಮಾತು ಕೇಳಬೇಕೋ ಬೇಡ ನೀ? ಇಲ್ರಿ 1 ಲಕ್ಷ, 1 ಲಕ್ಷ ಇರಲೋ 10 ಲಕ್ಷ ಹುಟ್ಲಿ, ಅದು ನಮ್ಗೆ ಕೇಳ್ಬೇಕಿಲ್ಲ ನೀ? ಇಲ್ರಿ ಅಣ್ಣ, ಸಾರಿ ತಪ್ಪಾಗ್ಯದ. ತಪ್ಪಾಗ್ಯದ ಅಂತಂದ್ರೆ ಒಪ್ಕೊಂಡೆ ಅಂತೇಳಿ ಆ ಕಲ್ಕತ್ತಾದಲ್ಲಿ ಯಾರಿದ್ದರಂದ್ರೆ ವಾರನ್ ಹೆಸ್ಟಿಂಗ್ ಇದ್ದ. ಆ ವಾರನ್ ಹೆಸ್ಟಿಂಗ್ ಬಂದು ಆ ನಾನಾ ಫಡ್ನವೀಸ್ಗೆ ಹೇಳ್ತಾನೆ, ಸಾರಿಯಪ್ಪ, ನಮ್ಮಿಂದ ತಪ್ಪಾಗಿದೆ, ನಿನ್ನೊಂದಿಗೆ ಒಪ್ಪಂದ ಮಾಡ್ಕೋತೀವಿ ಅಂತೇಳಿ 1776ರಲ್ಲಿ ಪುರಂದರ ಒಪ್ಪಂದ ಮಾಡ್ಕೋತಾರೆ. ಪುರಂದರ ಒಪ್ಪಂದ ಮಾಡ್ಕೊಂಡು ಏನು ಮಾಡ್ತಾರಂದ್ರೆ, ರಘೋಬನಿಗೆ ಬೆಂಬಲ ಕೊಡಬಾರದು, ರಘೋಬನಿಗೆ 25,000 ರೂಪಾಯಿ ವಾರ್ಷಿಕ ವಿಶ್ರಾಂತಿ ವೇತನ ಕೊಟ್ಟು ಅವನು ಹಿಂದೆ ಸರಿಸಿಬಿಡ್ರಿ ಅಂತ ಒಪ್ಪಂದ ಮಾಡಿಕೊಂಡು ಹೋದು. ಒಂದೇ ತಿಂಗಳು ಒಪ್ಪಂದ ಆಯ್ತು, ಇಲ್ಲಿ ಪುರಂದರ ಒಪ್ಪಂದ ಆಯ್ತು. ಒಪ್ಪಂದ ಮಾಡ್ಕೊಂಡು ಹೋದು ಒಂದೇ ತಿಂಗಳಿಗೆ ಮತ್ತೆ ಹೋದವ ರಘೋಬ. ಯಾರ ಹತ್ರ ಹೋದ? ಮತ್ತೆ ಮುಂಬೈ ಸರ್ಕಾರಕ್ಕೆ ಹೋದ. ಮುಂಬೈ ಸರ್ಕಾರಕ್ಕೆ ಹೋಗಿ ಹೇಳ್ತಾನೆ, ನೀವು ಕಲ್ಕತ್ತಾ ಸರ್ಕಾರ ಮಾತು ಕೇಳ್ತೀರಿ? ನೀವು ನನ್ನ ಮಾತಿಗೆ ಕಿಮ್ಮತ್ತಿಲ್ಲನು? ಅವತ್ತು ಸೂರತ್ ಒಪ್ಪಂದ ಮಾಡ್ಕೊಂಡಿದ್ದೇವಲ್ಲ, ಅದಕ್ಕೆ ಮಾತಿಗೆ ಕಿಮ್ಮತ್ತಿಲ್ಲನು? ನನಗೇನೂ ಗೊತ್ತಿಲ್ಲ. ನನಗೆ ಒಟ್ಟು ನೀವೇನು ಮಾಡ್ಬೇಕಂದ್ರೆ ಮುಂಬೈನಲ್ಲಿ ಪುನಾದಲ್ಲಿ ಪೇಶ್ವೆ ಆಗಲೇಬೇಕು ನಾನು. ಈಗ ಇನ್ನೂ ಹೆಚ್ಚು ಕೊಡ್ತೀನಿ ತೋರಿ, ನಿಮ್ಗೆ ಏನು ಬೇಕಲ್ಲ ಎಲ್ಲ ಹಣ ಕೊಡ್ತೀನಿ, ಒಟ್ಟು ಹೆಂಗಾರ ಮಾಡಿ ದಾಳಿ ಮಾಡಿರಂದಾಗ ಮುಂಬೈ ಸರ್ಕಾರ ತಪ್ಪು ಮಾಡ್ತದೆ. ಮುಂಬೈ ಸರ್ಕಾರ ತಪ್ಪು ಮಾಡಿ ಮತ್ತೇನು ಮಾಡಿಬಿಡ್ತಂದ್ರೆ ಮತ್ತೊಮ್ಮೆ ದಾಳಿ ಮಾಡಿಬಿಡ್ತದೆ. ಯಾರಿಗೆ? ನಾನಾ ಫಡ್ನವೀಸನ ಮೇಲೆ. ಯಾವ ಕದನ ಅಂತಂದರೆ ತೆಲೆಗಾಂವ್ ಅನ್ನುವಂಥ ಕದನ. ಆ ತೆಲೆಗಾಂವ್ ಕನ್ನಡದಲ್ಲಿ ನಾನಾ ಫಡ್ನವೀಸ ಇವ್ರನ್ನ ಸೋಲಿಸಿಬಿಡ್ತಾನೆ. ಯಾಕೆ ಸೋಲಿಸ್ತಾನ ಅಂತಂದ್ರೆ, ತೆಲೆಗಾಂವ್ ಕದನದಲ್ಲಿ ಕಲ್ಕತ್ತಾ ಸರ್ಕಾರ ಗೊತ್ತಾಗ್ತದೆ, ನಮ್ಮ ಮಾತನ್ನು ಮೀರಿ ಪುರಂದರ ಒಪ್ಪಂದವನ್ನು ಮೀರಿ ಮತ್ತೆ ದಾಳಿ ಮಾಡಿದ ಮುಂಬೈ ಸರ್ಕಾರ ಅಂದ್ರೆ ಮುಂಬೈ ಸರ್ಕಾರ ಸೊಕ್ಕನೆ ಜಾಸ್ತಿ ಆದ. ಆ ಸೈನ್ಯ ಕರ್ಕೊಂಬಂತೇಳಿ ಒಂದು 60% ಸೈನ್ಯ ಕರ್ಸ್ಕೊಂಡ್ಬಿಡ್ತಾರೆ ವಾಪಸ್ ಅವರು. ಯಾವಾಗ ಸೈನ್ಯ ಕರ್ಸ್ಕೊಂಡ್ರಲ್ಲ, ಬರೀ ಒಂದು 20-30% ಸೈನ್ಯ ಉಳಿತದೆ ಮುಂಬೈ ಸರ್ಕಾರ ಕಡೆ. ನುಗ್ಗುಳಂಗೆ ಹೊಡಿತಾರೋ ನಾನಾ ಫಡ್ನವೀಸ್, ಜಜ್ಜಲೆ ನೀ ಅಂತ. ಅವಾಗ ನಿಧಾನವಾಗಿ ತೆಲೆಗಾಂವ್ ಕದನದಲ್ಲಿ ಸೋತು ಬಿಡ್ತಾರೆ ಮುಂಬೈ ಸರ್ಕಾರ. ಮುಂಬೈ ಸರ್ಕಾರ ಏನು ಮಾಡ್ತದಂದ್ರೆ 1779ರಲ್ಲಿ ಮತ್ತೊಂದು ಒಪ್ಪಂದಕ್ಕೆ ಮುಂದಾಗ್ತಾರೆ. ಆ ಒಪ್ಪಂದ ಯಾವುದಂದ್ರೆ ವಡಗಾಂವ್ ಒಪ್ಪಂದ ಅಂತ. ಎಟ್ಟದವ ಸರ್ ಒಪ್ಪಂದನ ಬಾಡ್ರಿ,
ಸೂರತ್ ಒಪ್ಪಂದ, ಪುರಂದರ್ ಒಪ್ಪಂದ, ವಡಗಾಂವ್ ಒಪ್ಪಂದ. ವಡಗಾಂವ್ ಒಪ್ಪಂದಕ್ಕೆ ಬಂದು ನಾನಾ ಫಡ್ನವೀಸ್ ಹೇಳ್ತಾರೆ ತಪ್ಪಾಗಿದೆ, ಕ್ಷಮೆ ಇರಲಿ, ನಾವು ಅವನ ಮಾತು ಕೇಳಿ ಯುದ್ಧಕ್ಕೆ ಬಂದೆವು, ರಘೋಬನ ಮಾತು ಇನ್ನೆಂದೂ ಮುಂದೆ ಕೇಳಂಗಿಲ್ಲ, ದಯವಿಟ್ಟು ಕಲ್ಕತ್ತಾ ಸರ್ಕಾರ ಕೇಳ್ರಿ, ಹಿಂಗೆ ಶರಣಾಗತಿ ಆಗಿರ ಅಂತ ಹೇಳಿಬಿಡ್ರಿ ಅಂತ. ಆಯ್ತಂತೇಳಿ ಕಲ್ಕತ್ತಾ ಸರ್ಕಾರ, ಮುಂಬೈ ಸರ್ಕಾರ, ನಾನಾ ಫಡ್ನವೀಸ್ ಅಷ್ಟು ಮಂದಿ ಒಂದಾಗಿ ಲಾಸ್ಟ್ ಒಂದು ಒಪ್ಪಂದ ಮಾಡ್ಕೋತಾರೆ. ಆ ಒಪ್ಪಂದ ಯಾವುದಂದ್ರೆ ಸಾಲ್ಬಾಯಿ ಒಪ್ಪಂದ 1782. ಸಾಲ್ಬಾಯಿ ಒಪ್ಪಂದ, ಸಾಲ್ಬಾಯಿ ಒಪ್ಪಂದ. ನಾಳೆ ಕ್ವಶನ್ ಕೇಳ್ತಾನೆ, ಪ್ರಥಮ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಅಂದ್ರೆ ಸಾಲ್ಬಾಯಿ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು. ಸಾಲ್ಬಾಯಿ ಒಪ್ಪಂದದ ಪ್ರಕಾರ ಎರಡನೇ ಮಾಧವರಾವನನ್ನ ಅಧಿಕೃತವಾಗಿ ಮರಾಠರ ಪೇಶ್ವೆ ಎಂದು ಒಪ್ಪಿಕೊಳ್ಳಲಾಯಿತು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನು ನೋಡಿ, ರಘೋಬನಿಗೆ ನೀಡಿದಂಥ ಬೆಂಬಲ ವಾಪಸ್ ಪಡ್ಕೊಂಡ್ರು. ರಘೋಬನಿಗೆ ನೀಡಿದ ಬೆಂಬಲವನ್ನು ವಾಪಸ್ ಪಡೆದುಕೊಂಡರು. ಪಾಯಿಂಟ್ ನಂಬರ್ 3 ಏನು ನೋಡಿ, ರಘೋಬನಿಗೆ ಶಾಶ್ವತ ವಿಶ್ರಾಂತಿಯನ್ನು ಘೋಷಣೆ ಮಾಡಿದರು. ವಾರ್ಷಿಕ 25,000 ರೂಪಾಯಿ ಹಣದೊಂದಿಗೆ. ಇನ್ನು 25,000 ರೂಪಾಯಿ ಅಮೌಂಟ್ ಕೊಡ್ತೀವಪ್ಪ, ನೀವು ಶಾಶ್ವತವಾಗಿ ಉಳಿದು ಬಿಡು ಅಂಥೇಳಿ. ಹೀಗೆ ಎರಡನೇ ಆಂಗ್ಲೋ ಮರಾಠ ಯುದ್ಧ ಕಂಪ್ಲೀಟ್ ಆಗ್ತದೆ ಸ್ನೇಹಿತರೆ. ಒಟ್ಟು 3 ಆಂಗ್ಲೋ ಮರಾಠ ಯುದ್ಧಗಳಲ್ಲಿ ಇವತ್ತು ಪ್ರಥಮ ಆಂಗ್ಲೋ ಮರಾಠ ಯುದ್ಧವನ್ನು ಡಿಸ್ಕಸ್ ಮಾಡಿದೆವು. ನಾಳೆ ಕ್ಲಾಸ್ನಲ್ಲಿ ನಾನು 2ನೇ ಮತ್ತು 3ನೇ ಆಂಗ್ಲೋ ಮರಾಠ ಯುದ್ಧಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ಮೋಸ್ಟ್ಲಿ ತಮಗೆಲ್ಲ ಅರ್ಥ ಆಗಿದೆ ಅಂತೇಳಿ ಅನ್ಕೋತೀನಿ. ತಾವು 3ನೇ ಮತ್ತು 2ನೇ ಆಂಗ್ಲೋ ಮರಾಠ ಯುದ್ಧಗಳು ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಅಂಥೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲರೂ ಕಮೆಂಟ್ ಮಾಡಬೇಕು. 2ನೇದ್ದು ಮತ್ತು 3ನೇ ಮರಾಠ ಯುದ್ಧಗಳು ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾದವು ಅಂಥೇಳಿ ತಾವೆಲ್ಲ ಈ ವಿಡಿಯೋವನ್ನು ತಾವು ಅತ್ಯಂತ ಉನ್ನತ ವಿಚಾರದಲ್ಲಿ ಸ್ವೀಕಾರ ಮಾಡಿದ್ದೀರಿ.